ಏನು ಸರ್? ಅದು ಸಾಲ ಸೌಲಭ್ಯ ಅದು ಇದು ಅಂತ ಕೇಳಿದ್ದೀನಿ. ಹಂಗೆ ಬರೋಂಗಿಲ್ಲ. ಹ್ಞೂ ರೀ. ಈಗ ಏನು ಬರ್ತದೆ ಸರ್ ಅದು? ಏನು ಈಗ ಅದ್ರೊಳಗೆ ಈಗ ಏನೇನು ಕೊಡಕ್ಕೆ ಬರ್ತದೆ ಸರ್? ಏನು ಏನು ಕೊಡಕ್ಕೆ ಬರಲ್ಲ ಹೆಂಗೆ ಸರ್? ಅಲ್ಲ ಕೊಡಕ್ಕೆ ಮಿಷಿನರಿ ಅಂತ ಕೇಳಿ ಯಾವಾಗ ಕಳಿಸ್ತೀವಿ? ಕಳಿಸ್ತಾನೆ ಇವಾಗ 6 ತಿಂಗಳು 6 ತಿಂಗಳು ಆಯ್ತು ರೀ. ಕಳಿಸುವ ಇವಾಗ ಕಳಿಸ್ತಾನೆ. ಹಂಗೆ ಸರ್ ಈಗ ನೀವು ಬೇಜವಾಬ್ದಾರಿ ಉತ್ತರ ಕೊಡ್ತೀರಿ. ಅವಾಗ ಬಂದ್ರೂ ಹಂಗೆ ಮಾಡಿದ್ರಿ. ಹ್ಞೂ ಸರ್. ಈಗ ನೀವು ಕಳಿಸ್ದಾಗ 1.5 ತಿಂಗಳು ಆಯ್ತು ಸರ್. ನಾವು ಬಂದು ಹೋಗಿಲ್ಲ. ನಮಗೆ ಕೇಳೋ ರೈಟ್ಸ್ ಐತೆ ಇಲ್ಲ ಅದನ್ನಾರ ಹೇಳ್ತಿರ್ತಾನೆ. ರೈಟ್ಸ್ ಯಾರಿಲ್ಲ ಅಂದ್ರೆ ಇಲ್ಲ ಅಂತ ಯಾರು ಇಲ್ಲ ಅಂತ ಅಂದೆ ನಾನು. ಇಲ್ಲ ಅಂತ ಕಳ್ಸೋಕ್ಕೆ ತಿಂಗಳು ಬೇಕಾದ್ರೆ ಟೈಮ್. ಆನ್ಲೈನ್ ಕೇಳಿದ್ವಿ. ಹ್ಞೂ ಸರ್. ನಾವು ಆರ್ ಟಿ ಆನ್ಲೈನ್ದಾಗ ನೀವು ಅಪ್ಲೋಡ್ ಮಾಡಿರಿ ಸರ್. ಆರ್ ಟಿ ಆನ್ಲೈನ್ ನಮಗೆ ಲೆಕ್ಕಾಚಾರ ಬಂದೈತಿ. ಅದಕ್ಕೆ ಮಾಡ್ಬೋದು. ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ. ಸರ್ ಇವತ್ತು ಹೋಗಿದ್ರಿ ನಾನು. ನೀವು ಅಲ್ಲಿಗೆ ಅಲ್ಲಿಗೆ ಬಂದು ಮಾಹಿತಿ ಕೊಡ್ಬೇಕಾಗ ಸರ್ ನೀವು. ಎಲ್ಲಿಗಾದ್ರೂ ಬರ್ತಾನೆ. ಆಯ್ತು ಸರ್. ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಹಿರೇಕೆರೂರು ಕೃಷಿ ಇಲಾಖೆಯವರಿಗೆ ಈ ಹಿಂದೆ ಅಂದರೆ 24/9/2025 ಕರ್ನಾಟಕ ಮಾಹಿತಿ ಆಯೋಗ ನಿಗಮದ ಅಡಿಯಲ್ಲಿ ಸಲ್ಲಿಸಲಾದ ಅರ್ಜಿಗೆ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡದೇ ಇರೋದ್ರಿಂದ ಕೃಷಿ ಇಲಾಖೆ ಕಚೇರಿಗೆ ಅರ್ಜಿದಾರರು ಸುಮಾರು ಸಾರಿ ಓಡಾಡಿದ್ರು. ಯಾವುದೇ ರೀತಿಯ ಸರಿಯಾದ ನಿರ್ದಿಷ್ಟ ಉತ್ತರ ಕೊಡದೆ ಬರೀ ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ. ಕರ್ನಾಟಕ ಮಾಹಿತಿ ಆಯೋಗದ ನಿಯಮಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ವರದಿ ಅಶೋಕ ಹಲಗೇರಿ, ಹಿರೇಕೆರೂರು ತಾಲೂಕು. ವರದಿಗಾರರು ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.